ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ನಿನ್ನೆ ಚಿತ್ರದುರ್ಗದಲ್ಲಿ ಸ್ಥಳ ಮಹಜರು ನಡೆಸಲಾಗಿದೆ. ಆರೋಪಿ ರಾಘವೇಂದ್ರ ಜೊತೆ ಪೊಲೀಸರು ತೆರಳಿ ರೇಣುಕಾಸ್ವಾಮಿ ಕರೆದುಕೊಂಡು ಬಂದ ಜಾಗ, ಕಿಡ್ನಾಪ್ ಜಾಗಗಳಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ನಡೆಸಿದ್ದಾರೆ. ಬಳಿಕ ಮಧ್ಯರಾತ್ರಿ ಸ್ಥಳ ಮಹಜರು ಪೂರ್ಣಗೊಂಡು ಆರೋಪಿಯನ್ನ ವಾಪಸ್ ಕರೆತರಲಾಗಿದೆ. ಈ ಮಧ್ಯೆ ಡಿವೈಎಸ್ಪಿಗೆ ಸರೆಂಡರ್ ಆಗಿದ್ದ A8 ಆರೋಪಿ ರವಿಯ ಮೆಡಿಕಲ್ ಟೆಸ್ಟ್ ಅನ್ನು ಮುಗಿಸಲಾಗಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಅಂದರ್ ಆಗಿರೋ ಸಂಬಂಧ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿದ್ರೆ ಮೋಹಕ ತಾರೆ ರಮ್ಯಾ ಕೂಡ ಕೇಸ್ ಸಂಬಂಧ ಸುದೀರ್ಘ ಪೋಸ್ಟ್ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ಕಮೆಂಟ್ ಬಂದ್ರೆ ಬ್ಲಾಕ್ ಮಾಡೋ ಆಪ್ಷನ್ ಇದೆ. ಕೆಟ್ಟದಾಗಿ ಟ್ರೋಲ್ ಮುಂದುವರೆದ್ರೆ ದೂರು ದಾಖಲಿಸಬಹುದು. ಯಾರು ಕಾನೂನಿಗಿಂತ ದೊಡ್ಡವರಲ್ಲ, ಕಾನೂನನ್ನ ಕೈಗೆ ತೆಗೆದುಕೊಳ್ಳಬಾರದು. ನೀವು ಜನರನ್ನ ಹೊಡೆಯಲು ಮತ್ತು ಕೊಲ್ಲಲು ಹೋಗೋದಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಮತ್ತೆ ಅದೇ ರೀತಿಯಾಗಿ ಜಸ್ಟಿಸ್ ಫಾರ್ ರೇಣುಕಾಸ್ವಾಮಿ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರ ಅತಿಥಿಯಾಗಿರೋ ನಟ ದರ್ಶನ್ನ ಹಳೆಯ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. 10 ವರ್ಷದ ಹಿಂದೆ ಟಿ ನರಸೀಪುರದ ಬಳಿ ಇದ್ದಂತಹ ದರ್ಶನ್ರ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಗೆ ದರ್ಶನ್ರ ಎತ್ತು ಕಣ್ಣಿಗೆ ತಿವಿದು ಆ ವ್ಯಕ್ತಿ ಸ್ವಾಧೀನ ಕಳೆದುಕೊಂಡು ಹಾಸಿಗೆ ಹಿಡಿದಿದ್ದಾರೆ. ಆಗ ಚಿಕಿತ್ಸೆಗೆ ಪರಿಹಾರ ಕೇಳಲು ಹೋದಾಗ ದರ್ಶನ್ ತನ್ನ ಸಾಕು ನಾಯಿಗಳನ್ನ ಚೂಪಿಟ್ಟಿದ್ರಂತೆ. ಅಲ್ಲದೆ ಪ್ರತಿಭಟನೆಗೆ ಯಾರಾದರೂ ಮಾಡಿದ್ರೆ ಹುಷಾರ್ ಅಂತ ಹೇಳಿ ರೌಡಿಗಳಿಂದ ಬೆದರಿಕೆಯನ್ನ ಹಾಕಿಸಿದ್ರು ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹೋಗಪ್ಪ ಸ್ವಲ್ಪ ಲಾಳ ಕಟ್ಸ್ಬಿಡು ಅಂತಂದ್ರು. ಸರ್ ನಾನು ಹಿಡ್ಕೊಳಕ್ ಹೋದಾಗ ಬೊಗ್ಗಿ ಹಿಡ್ಕೊಳಕ್ಕಾಗ ಇಟ್ರಲ್ಲ ಸರ್, ಹಿಂಗ ಬೊಗ್ದಾಗ ಅದೇನ್ಬಿಟ್ಟು ಕಣ್ಣು ಹೊಡೆದ್ಬಿಡ್ತು ಸರ್. ಸರ್ ಇಲ್ಲಿ ಚಿತ್ತದೋ ಈ ಗಡ ಮೇಲ್ಗಡೆ ಬಂದ್ಬಿಡ್ತು ಸರ್. ಏನೋ ಎತ್ತಿನ ಕೊಂಬು ಸರ್, ಎತ್ತಿನ ಕೊಂಬು ಮೇಲ್ಗಡೆ ಬಂದು ನನಗ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸರಿಗೆ ಏನಂತೂ ಗೊತ್ತಾಗ್ಲಿಲ್ಲ. ಪುನಃ ನಮ್ಮ ಸಾಹೇಬ್ರ ಕರ್ಕೋಗಿ ಹಾಸ್ಕಿಸ್ಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಪ್ರಕರಣ ಸಂಬಂಧ ಅಮಾನತ್ತಾದ MD ಪದ್ಮನಾಭ ಮನೆಯಲ್ಲಿ ಕೋಟಿ ಹಣ ಪತ್ತೆಯಾಗಿದೆ. ಬೆಂಗಳೂರಿನ ಕೊಡಗೇನಹಳ್ಳಿಯಲ್ಲಿ ಇರುವಂತಹ ಪದ್ಮನಾಭ ಮನೆಯಲ್ಲಿ 3,60,00,000 ಹಣ ಪತ್ತೆಯಾಗಿದೆ. SIT ತಂಡ ಹಣ ಸೀಸ್ ಮಾಡಿ ಪ್ರಕರಣ ಸಂಬಂಧ ಉಡುಪಿ ಮೂಲದ ಜಗದೀಶ್ನನ್ನ ಬಂಧಿಸಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಕ್ಕಲಿಗ ಮತಗಳು ಕೈಕೊಟ್ಟ ಹಿನ್ನೆಲೆ DCM DK ಶಿವಕುಮಾರ್ ಒಕ್ಕಲಿಗ ಮುಖಂಡರ ಜೊತೆ ಸಭೆ ನಡೆಸಿದ್ದಾರೆ. DK ಸುರೇಶ್ ನಿವಾಸದಲ್ಲಿ ಒಕ್ಕಲಿಗ ಮುಖಂಡರ ಸಭೆ ನಡೆಸಿ ಚರ್ಚೆ ನಡೆಸಿದ್ದಾರೆ. ಸಭೆಯಲ್ಲಿ ಬಿಜೆಪಿ ಶಾಸಕ ST ಸೋಮಶೇಖರ್ ಭಾಗಿಯಾಗಿದ್ದು ಸಭೆ ಮಹತ್ವವನ್ನು ಪಡೆದುಕೊಂಡಿದೆ.